ಪುನೀತ ಕನ್ನಡಿಗರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ನಮ್ಮಮ್ಮ ರಾತ್ರಿನೇ ದೋಸೆ ಹಸಿಟ್ಟನ್ನ ರುಬ್ಬಿಟ್ಟಿದ್ರು. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೆನ್ಷನ್ ಇದ್ದಿಲ್ಲ. ಇಲ್ಲ ಅಂದ್ರೆ ಏನ್ ಬ್ರೇಕ್ಫಾಸ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದ್ 10 ನಿಮಿಷ ಯೋಚನೆ ಮಾಡ್ಬೇಕಾಗತ್ತೆ ನಾನು. ಇಲ್ಲ ಅಂದ್ರೆ ಹಿಂದಿನ ನೈಟೇ ನನ್ನ ತಂಗಿನ ಕೇಳ್ತೀನಿ ಏನ್ ಬ್ರೇಕ್ಫಾಸ್ಟ್ ಮಾಡೋದು, ಇಲ್ಲ ನಮ್ಮ ಅಮ್ಮನ್ನು ಕೇಳ್ತೀನಿ ಏನಮ್ಮ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ದೋಸೆ ಇಲ್ಲ ಇಡ್ಲಿ ಮಾಡ್ಬೇಕಂದ್ರೆ ಆ ಟೆನ್ಷನ್ನೇ ಇರಲ್ಲ. ಇನ್ ಕೇಸ್ ದೋಸೆ ಮಾಡ್ಬೇಕು ಅಂತಂದ್ರೆ ಪಲ್ಯ ಚಟ್ನಿ, ಇಡ್ಲಿ ಅಂದ್ರೆ ಚಟ್ನಿ ಸಾಂಬಾರು. ಬ್ರೇಕ್ಫಾಸ್ಟ್ ಟೆನ್ಷನ್ನೇ ಇರಲ್ಲ. ನಮ್ಮಮ್ಮ ನೆನ್ನೆನೆ ದೋಸೆ ಹಸಿಟ್ಗೆ ನೆನೆ ಹಾಕಿದ್ರು. ಸೊ ಅದನ್ನ ರುಬ್ಬಿಟ್ಟಿದ್ರು. ಇನ್ನು ನಾನು ಬೆಳಗ್ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿ ಇನ್ನು ದೋಸೆ ಬ್ಯಾಟರ್ಗೆ ಸ್ವಲ್ಪ ಉಪ್ಪು ಸಕ್ಕರೆ ಸೋಡಾ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಡ್ತಾ ಇದೀನಿ. ನಾನು ಯಾಕೆ ದೋಸೆ ಹಸಿಟ್ಟು ಕಲ್ಸಾದ್ಮೇಲೆ ಪಾತ್ರೆ ಕೆಳಗಡೆ ಪ್ಲೇಟ್ ಹಾಕಿದ್ದೀನಿ ಅಂದ್ರೆ ಲಾಸ್ಟ್ ಟೈಮು ಅಷ್ಟೇ ಸೋಡಾ ಹಾಕ್ಬಿಟ್ಟು 1 ಅವರ್ ಆದ್ಮೇಲೆ ದೋಸೆ ಬ್ಯಾಟರ್ ನೋಡಿದ್ರೆ ಫುಲ್ ಚೆಲ್ಲೋಗ್ಬಿಟ್ಟಿತ್ತು. ಏನು ಕೆಳಗಡೆ ಇಟ್ಟಿದ್ದಿಲ್ಲ, ಶೆಲ್ಫ್ ಮೇಲೆಲ್ಲ ಹರಡ್ಬಿಟ್ಟು ಫುಲ್ಲು ಗಲೀಜಾಗ್ಬಿಟ್ಟಿತ್ತು. ಅಂಡ್ ಅದನ್ನ ಕ್ಲೀನ್ ಮಾಡೋದು ಇನ್ನೊಂದು ಎಕ್ಸ್ಟ್ರಾ ಕೆಲಸ ಆಯಿತು. ಅದಕ್ಕೆ ಈ ಸತಿ ಸೋಡಾ ಹಾಕಿದ್ಮೇಲೆ ಒಂದು ಪಾತ್ರೆ ಕೆಳಗಡೆ ತಟ್ಟೆನ ಹಾಕಿದ್ದೀನಿ. ಇನ್ ಕೇಸ್ ಅದೇನಾದ್ರೂ ಉಪ್ಕೊಂಡು ಬಂದು ಚೆಲ್ಲಿದ್ರೆ ತಟ್ಟೆ ಒಳಗೆ ಚೆಲ್ಲುತ್ತೆ ಅಂತ ಹೇಳ್ಬಿಟ್ಟು. ಇನ್ನ ರಾತ್ರಿ ಸ್ವಲ್ಪ ಊಟ ಹೆವಿ ಆಗಿತ್ತು. ಬೆಳಗ್ಗೆನೂ ಅಷ್ಟೇ ಹೊಟ್ಟೆ ಹೆವಿ ಅನ್ನೋ ತರನೇ ಫೀಲ್ ಆಗ್ತಾ ಇತ್ತು. ಅದಕ್ಕೆ ಸ್ವಲ್ಪ ಬಿಸಿನೀರಿಗೆ ಸೋಂಪು ಅಜ್ವಾನ ಜೀರಿಗೆ ಹಾಕೊಂಡು ಕುಡಿದ್ರೆ ಸ್ವಲ್ಪ ಲೈಟ್ ಆಗಿ ಫೀಲ್ ಆಗುತ್ತೆ ಅಂತ ನನ್ಗನ್ಸುತ್ತೆ. ಅದಕ್ಕೆ ಅದನ್ನೇ ಬಿಸಿನೀರಿಗೆ ಹಾಕೊಂಡು ಕುದಿಸ್ಕೊಂತಾ ಇದೀನಿ. ಇನ್ನ ಜೆಪ್ಟೋದಲ್ಲಿ ಸ್ವಲ್ಪ ತರಕಾರಿನೂ ಆರ್ಡರ್ ಮಾಡ್ಕೊಂಡಿದ್ದೆ. ತರಕಾರಿ ಮತ್ತೆ ಪನ್ನೀರ್ ಖಾಲಿ ಆಗಿತ್ತು, ಅದನ್ನು ಆರ್ಡರ್ ಮಾಡ್ಕೊಂಡಿದ್ದೆ. ಈ ತರ ಆಪ್ ಇರೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ಬೆಳಗ್ಗೆ ಹೊತ್ತು ಇವಾಗ ಬ್ರೇಕ್ಫಾಸ್ಟ್ ಮಾಡಕ್ ಹೋಗ್ತಾ ಇರ್ತೀರಿ, ಏನಾದ್ರು ತರಕಾರಿ ಇರಲ್ಲ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಜೆಪ್ಟೋ ಇಲ್ಲ ಬ್ಲಿಂಕೆಟ್ ಎರಡರಲ್ಲಿ ಯಾವ್ದಾದ್ರು ಒಂದ್ರಲ್ಲಿ ಆರ್ಡರ್ ಮಾಡ್ಕೊಂತೀನಿ. 10 ಮಿನಿಟ್ಸ್ ಅಲ್ಲೆಲ್ಲ ಬಂದ್ಬಿಡತ್ತೆ. ಇವತ್ತು ಅಷ್ಟೇ ಆಲೂಗಡ್ಡೆ ಖಾಲಿ ಆಗಿತ್ತು, ಸ್ವಲ್ಪ ತರಕಾರಿ ಖಾಲಿ ಆಗಿತ್ತು. ಅದಕ್ಕೆ ಅನ್ಬಿಟ್ಟು ನಾನು ಜೆಪ್ಟೋದಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಅದನ್ನೆಲ್ಲ ನಾನು ಸೆಗ್ರಿಗೇಟ್ ಮಾಡಿಕೊಂಡು ಮತ್ತೆ ಆಲೂಗಡ್ಡೆನ ಬೇಯಕ್ ಹಾಕ್ಬೇಕಿತ್ತು. ಅದನ್ನು ಕುಕ್ಕರಲ್ಲಿ ವಿಸಿಲ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೆ. ವಾಕ್ ಹೋಗೋಕ್ಕಿಂತ ಮುಂಚೆ ಈ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ವಾಕ್ ಮಾಡಿ ಬಂದಾದ್ಮೇಲೆ ಇವಾಗ ಕುಕ್ಕರ್ ವಿಸಿಲು ಬಿಟ್ಟಿರುತ್ತೆ. ಇನ್ನ ರೆಡ್ ಚಟ್ನಿಗೆ ಕೆಂಪು ಚಟ್ನಿಗೆ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿನೆಲ್ಲ ನೆನೆ ಹಾಕಿದ್ದೆ, ಅದು ಸ್ವಲ್ಪ ಹೊತ್ತು ಸೋಕ್ ಆಗುತ್ತೆ. ಸೊ ಫಸ್ಟ್ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಆರಾಮ್ಸೆ ವಾಕ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಕೆಲಸನೆಲ್ಲ ಮುಗಿಸ್ಕೊಂತಾ ಇದ್ದೆ. ಇಲ್ಲ ಅಂದ್ರೆ ವಾಕ್ ಮಾಡಿ ಬಂದ್ಮೇಲೆ ಅವಾಗೆ ವಿಸಿಲ್ ಕುಕ್ಕರ್ನ ವಿಸಿಲ್ ಮಾಡಬೇಕು, ಇಲ್ಲ ಬೆಳಗ್ಗೆ ಮೆಣಸಿನ್ಕಾಯಿನ ನೆನೆ ಹಾಕ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಫಸ್ಟ್ ಇದೆಲ್ಲ ಮಾಡಿಟ್ಬಿಟ್ಟು ಹೋದ್ರೆ ವಾಕ್ ಮಾಡಿ ಬಂದಾದ್ಮೇಲೆ ಬೇಗ ಬ್ರೇಕ್ಫಾಸ್ಟ್ ನ ಪ್ರಿಪೇರ್ ಮಾಡ್ಬಿಡ್ಬೋದು ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ಯಾವ ತರ ಅಂದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಒಂದು ಕರೆಕ್ಟಾಗಿ ಆದ್ರೆ ಎಲ್ಲ ಕೆಲಸನೂ ಕರೆಕ್ಟಾಗಿ ಆಗುತ್ತೆ. ಇನ್ ಕೇಸ್ ಬ್ರೇಕ್ಫಾಸ್ಟ್ ಏನಾದ್ರೂ ಮಾಡಿಲ್ಲ ಇಲ್ಲ ಲೇಟ್ ಆಗಾಯ್ತು ಅಂದ್ರೆ ಕೆಲಸ ಎಲ್ಲಾನು ಲೇಟ್ ಆಗುತ್ತೆ. ಸೊ ನನ್ನ ಕೆಲಸ ಏನಂದ್ರೆ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ನ ಪ್ರಿಪೇರ್ ಮಾಡೋದು. ಸೊ ನಾನು ರಾತ್ರಿನೇ ಅಂದ್ರೆ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಏನೆಲ್ಲ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಒಂದೊಂದ್ಸತಿ ವಾರಕ್ಕೆ ಏನ್ ಬೇಕೋ ಅದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ತರಕಾರಿನೂ ತಂದಿಟ್ಕೊಂತೀನಿ. ಸಂಡೇ ಸ್ವಲ್ಪ ಕೆಲಸ ಅದರಿಂದ ತರಕಾರಿ ಮತ್ತೆ ಫ್ರೂಟ್ಸ್ ನ ತರಕ್ಕಾಗಿಲ್ಲ. ಅದಕ್ಕೆ ವಾರ ಪೂರ್ತಿ 3 ಡೇಸ್ಗೆ ಒಂದ್ಸತಿ ಜೆಪ್ಟೋದಲ್ಲಿ ಇಲ್ಲ ಬ್ಲಿಂಕೆಟ್ ಅಲ್ಲಿ ಯಾವ್ದ್ರಲ್ಲಿ ಕಮ್ಮಿ ಇರುತ್ತೋ ನೋಡಿ ಆರ್ಡರ್ ಮಾಡ್ಕೊಂತ ಇದ್ದೆ. ತರಕಾರಿ ಎಲ್ಲ ಜೆಪ್ಟೋದಲ್ಲಿ ಸ್ವಲ್ಪ ಕಮ್ಮಿನೇ ಇರುತ್ತೆ, ಅದಕ್ಕೆ ಅದ್ರಲ್ಲೇ ಆರ್ಡರ್ ಮಾಡ್ಕೊಂತ ಇದ್ದೆ. ನನ್ಗೆ ಟೀ ಅಂದ್ರೆ ತುಂಬಾನೇ ಇಷ್ಟ. ಇನ್ನ ಬೆಳಗ್ಗೆ ಟೀ ಕುಡಿದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ತರ ಆಗುತ್ತೆ ಅನ್ಬಿಟ್ಟು ಬಿಸಿನೀರಿಗೆ ಸ್ವಲ್ಪ ಸೋಂಪು ಜೀರಿಗೆ ಅಜ್ವಾನ ಹಾಕೊಂಡು ಅದೇ ಟೀ ಅಂತ ಹೇಳಿ ಕುಡ್ದೆ. ಇನ್ನ ಬ್ರೇಕ್ಫಾಸ್ಟ್ಗೆ ಆಲ್ಮೋಸ್ಟ್ ಒಂದು ಅರ್ಧ ಅಷ್ಟು ಪ್ರಿಪೇರ್ ಮಾಡಿಟ್ಬಿಟ್ಟು ಬಂದೀನಿ. ಮಸಾಲೆ ದೋಸೆ ಮಾಡ್ಬೇಕು. ಆಲೂಗಡ್ಡೆನ ಕುಕ್ಕರಲ್ಲಿ ಹಾಕಿ ಒಂದು 3 ವಿಸಲ್ ಮಾಡ್ಕೊಂಡಿದ್ದೀನಿ. ಇನ್ನ ಚಟ್ನಿಗೆ ಏನೇನ್ ಬೇಕೋ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ತಣ್ಣಗಾಗ್ಲಿ ಅಂತ ಹೇಳ್ಬಿಟ್ಟು. ಇವಾಗ ವಾಕ್ ಮುಗಿಸ್ಕೊಂಡು ಹೋಗಿ ಬ್ರೇಕ್ಫಾಸ್ಟ್ ನ ಪ್ರಿಪೇರ್ ಮಾಡ್ಬೇಕು. ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಫಸ್ಟ್ ಎಲ್ಲ ನನ್ನ ರೂಟೀನ್ ನಾನು ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದೆ. ಅಂದ್ರೆ ಬೆಳಗ್ಗೆ ಎದ್ದೇಳೋದು, ನನ್ಗೆ ಏನ್ ಬೇಕೋ ಬ್ರೇಕ್ಫಾಸ್ಟ್ ಮಾಡ್ಕೊಳೋದು, ಯಾವ್ದು ಹರಿಬರಿ ಇರ್ತದಿಲ್ಲ. ಎಲ್ಲ ಕರೆಕ್ಟ್ ಆಗಿ ನಡೆಯೋದು, ಇಲ್ಲ ಅರ್ಜೆಂಟ್ ಆಗಿ ಏನೋ ಒಂದ್ ತಿನ್ಬಿಡ್ಬೇಕು ಬಾಕ್ಸ್ ಕಟ್ಕೊಂಡ್ಬೇಕು ಅಂತ ಇದ್ದಿಲ್ಲ. ಬಟ್ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದ್ರೆ ಎದ್ದೇಳೋದು ಲೇಟು.
ಎಷ್ಟೇ ಅಲಾರಾಮ್ ಇಟ್ಕೊಂಡ್ರೇನು, ಇವಾಗ ಅಲಾರಾಮ್ ನಾನು 6 o'clock ಇಟ್ಕೊಂಡಿರ್ತೀನಿ, ಬಟ್ ಅದು ಒಂದ್ಸತಿ 2 ಸತಿ ರಿಂಗ್ ಆಗುತ್ತೆ, ಫೋನ್ ಪಕ್ಕದಲ್ಲಿ ಇರುತ್ತೆ, ಆಫ್ ಮಾಡ್ಬಿಟ್ಟು ಹಂಗೆ ಮನ್ಕೊಂಡಿರ್ತೀನಿ. ಆಲ್ಮೋಸ್ಟ್ ಈ ನಡುವೆ 8 ಗಂಟೆ ಆ ಥರ ಎದ್ದೇಳ್ತಾ ಇದೀನಿ. ಎದ್ದೇಳೋದು ಲೇಟಾ, ಇನ್ನ ಕೆಲಸಗಳೆಲ್ಲ ಲೇಟ್ ಆಗ್ತಾ ಇರತ್ತೆ. ಸೊ ಆಫೀಸ್ಗೂ ಬೇಗನೆ ಹೋಗ್ಬಿಡ್ಬೇಕು. ಅಂದ್ರೆ ಲೇಟ್ ಮಧ್ಯದಲ್ಲಿ ಇದೊಂದು ಅಂದ್ರೆ ಏನೋ ಒಂದು ತಿನ್ನೋದು, ಬೇಗ ಬೇಗ ರೆಡಿ ಆಗೋದು ಅಂಡ್ ಆಫೀಸ್ಗೆ ಹಂಗೆ ಹೋಗ್ಬಿಡ್ತಾ ಇದೀನಿ. ಸೊ ಇಲ್ಲ, ಇನ್ಮೇಲೆ ಬ್ಯಾಕ್ ಟು ನನ್ನ ರೂಟೀನ್ಗೆ ಆಗ್ಬೇಕು. ಸ್ವಲ್ಪ ಇನ್ನ ಇಯರ್ ಮುಗಿಯೋಕೆ ಓನ್ಲಿ 6 months ಇದೆ. ಸೊ ಅಷ್ಟರಲ್ಲಿ ನನ್ನ ರೂಟೀನ್ ನಾನು ತಿರ್ಗಾ ಸೆಟ್ ಮಾಡ್ಕೊಳ್ಬೇಕು. ಮುಂಚೆ ಯಾವ ತರ ಇತ್ತು ಆ ತರ. ಬೆಳಗ್ಗೆ ಏನ್ ಅಲಾರಾಮ್ ಇಟ್ರೇನೆ ಎಚ್ಚರ ಆಗ್ಬೇಕು ಅಂತೇನಿಲ್ಲ. ನಂಗೆ 6 o'clock ಎಲ್ಲ ಎಚ್ಚರ ಆಗಿರುತ್ತೆ. ಬಟ್ ಇನ್ನೊಂದ್ ಸ್ವಲ್ಪ ಹೊತ್ತು ಮನ್ಕೊಳ್ಳೋಣ ಬಿಡು, ಇಲ್ಲ ನಾಳೆ ಎದ್ದಾಳಣ ಬಿಡು, ಇಲ್ಲ ನಾಳೆ ಮಾಡೋಣ ಬಿಡು ಅಂತ ಅಂದಿನೇ ನಾನು ತುಂಬಾನೇ ಲೇಸಿ ಆಗ್ತಾ ಇದೀನಿ. ಇನ್ಮೇಲಿಂದ ಆ ತರ ಎಲ್ಲ ಆಗ್ಬಿಡ್ದು. ಇವಾಗ ಏನು ವೆದರ್ ಒಂಥರ ಮಳೆ ಬರೋ ತರ ಮೋಡ ಮೋಡನೇ ಇರುತ್ತೆ. ಈ ತರ ಇದ್ರೇನೆ ಇನ್ನೊಂದ್ ಸ್ವಲ್ಪ ಹೊತ್ತು ಮನ್ಕೊಳ್ಳೋಣ, ಇನ್ನೊಂದ್ ಸ್ವಲ್ಪ ಹೊತ್ತು ಮನ್ಕೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ. ಇವತ್ತು ಅಷ್ಟೇ ಒಂಥರ ಮೋಡ ತರ ಇದೆ. ಇನ್ನ ನಾನ್ ಟೆರಸ್ಗೆ ಬಂದು ಆಲ್ಮೋಸ್ಟ್ 1 ತಿಂಗಳೇ ಆಗ್ಬಿಟ್ಟಿದೆ. ಟೆರಸ್ಗೆ ಬರ್ತಾ ಗಾಳಿ ಅಂತೂ ತುಂಬಾ ಚೆನ್ನಾಗಿ ಬೀಸ್ತಾ ಇದೆ. ನಮ್ಮನೆ ಸುತ್ತಮುತ್ತ ತೆಂಗಿನ ಮರ ಇರೋದ್ರಿಂದ ಗಾಳಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನ ಸ್ವಲ್ಪ ಹೊತ್ತು ವಾಕ್ ಮಾಡಿ ಕೆಳಗಡೆ ಹೋಗಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಬೇಕು. ನನ್ ತಂಗಿನೂ ಅಂದಿದ್ಲು ನಾನು ಕರಿ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು. ನೋಡ್ರ ಅವಳು ಇನ್ನ ಮನ್ಕೊಂಡೇ ಇದ್ದಾಳೆ, ಅವಳು ಇನ್ನ ಎದ್ದಿಲ್ಲ. ಇನ್ನ ನಾನ್ ಎಬ್ಬರಿಸಿದ್ರೆ ಏನ್ ಗೊತ್ತಾ, ನಾನು ಎಬ್ಬರಿಸ್ಬಿಡ್ತೀನಿ. ಅವಳು ಅಂದ್ಲು ಪೂಜಾ ನನ್ನ ಎಬ್ಬರಿಸೆ ಅಂತ ಹೇಳ್ಬಿಟ್ಟು. ಬಟ್ ನಾನು ಎಬ್ಬರಿಸ್ತೀನಿ, ಆಮೇಲೆ ಅವಳಿಗಿನ್ನ ನಾನು ಎಬ್ಬರಿಸ್ತಾ ಇದೀನಿ ಅಂತ ಎದ್ರೆ ಅವಳಿಗೆ ಡೇ ಪೂರ್ತಿ ಕಿರಿಕಿರಿನೇ ಮಾಡ್ತಾ ಇರ್ತಾಳೆ. ಅದಕ್ಕೆ ಅವಳೆ ಎದ್ದಲ್ಲಿ ಅಂತ ಸುಮ್ನೆ ಆಗ್ಬಿಟ್ಟೆ, ನಾನೇನ್ ಎಬ್ಬರ್ಸಕ್ ಹೋಗಿಲ್ಲ. ಅವಳು ರಾತ್ರಿ ಹೊತ್ತು ಹೇಳ್ತಾಳೆ, ಪೂಜಾ ಎಬ್ಬರಿಸೆ ಬೆಳಗ್ಗೆ, ನಾನು ಬೇಗ ನಿನ್ ಜೊತೆ ವಾಕಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಎದ್ದಾಳಲ್ಲ, ಎಬ್ಬರಿಸಿದ್ರೇನು ಅವಳು ಎದ್ದಾಳಲ್ಲ. ಅದಕ್ಕೆ ನಾನು ಎಬ್ಬರ್ಸಕ್ಕೆ ಹೋಗಲ್ಲ ಅವಳು. ಸುಮ್ನೆ ನಾನು ಒಂಥರ ಎಬ್ಬರಿಸ್ತೀನ, ಅವಳಿಗೂ ಅದು ಕಿರಿಕಿರಿ ಅನ್ಸುತ್ತೆ ಅನ್ಬಿಟ್ಟು ನಾನು ಎಬ್ಬರ್ಸಕ್ಕೆ ಹೋಗಲ್ಲ. ಅವಳೇ ಎಚ್ಚರ ಆದಾಗ ಎದ್ದಾಳ್ತಾಳೆ ಅಂತ ಹೇಳ್ಬಿಟ್ಟು. ಇನ್ನ ಸ್ವಲ್ಪ ಹೊತ್ತು ವಾಕ್ ಮಾಡ್ಬಿಟ್ಟು ಕೆಳಗಡೆ ಹೋಗೋಣ, ಬ್ರೇಕ್ಫಾಸ್ಟ್ ಅಂತ. ದೋಸೆ, ಮಸಾಲೆ ದೋಸೆ ಮಾಡ್ಬೇಕು. ಬೆಳಿಗ್ಗೆ ಬೆಳಿಗ್ಗೆ ಮಸಾಲೆ ದೋಸೆ ತಿನ್ನಲ್ಲ, ಬಾಕ್ಸ್ ಓಟ್ಸ್ ಏನಾದ್ರು ನನಗೆ ಮಾಡ್ಕೊಡ್ಬೇಕು, ಪ್ಲೇನ್ ಓಟ್ಸು ಅಷ್ಟೇ. ಒಂದೊಂದ್ಸತಿ ರಾತ್ರಿನೇ ಸೋಕ್ ಮಾಡಿರ್ತೀನಿ. ಬಟ್ ಇವಾಗ ಮುಂಚೆ ಎಲ್ಲ ರಾತ್ರಿ ಸೋಕ್ ಮಾಡಿರೋ ಓಟ್ಸ್ ಇಷ್ಟ ಆಗ್ತಾ ಇತ್ತು, ತಿಂತಾ ಇದ್ದೆ. ಅದಕ್ಕೆ ಡ್ರೈ ಫ್ರೂಟ್ಸ್ ಮತ್ತೆ ಫ್ರೂಟ್ಸ್ ನ ಮನೆಯಲ್ಲಿ ಏನ್ ಫ್ರೂಟ್ಸ್ ಇರುತ್ತೋ ಹಾಕೊಂಡು. ಬಟ್ ಇವಾಗ ಏನಂದ್ರೆ ಬಿಸಿನೀರಿಗೆ ಓಟ್ಸ್ ಹಾಕ್ಬಿಟ್ಟು ಸ್ವಲ್ಪ ಕುದ್ದಾದ್ಮೇಲೆ ಆ ಓಟ್ಸ್ ನ ಗಟ್ಟಿ ಆಗುತ್ತಲ್ಲ, ಆ ತರ ಓಟ್ಸ್ ತಿನ್ಬೇಕು ಅಂತ ಅನಿಸ್ತದೆ. ಅಂಡ್ ಅದಕ್ಕೂ ಅಷ್ಟೇ ಡ್ರೈ ಫ್ರೂಟ್ಸ್ ಏನ್ ಫ್ರೂಟ್ಸ್ ಇರುತ್ತೋ ಹಾಕೊಂಡ್ ತಿಂತೀನಿ. ಬಟ್ ಬಿಸಿನೀರಲ್ಲಿ ಬಾಯ್ಲ್ ಮಾಡಿ ಓಟ್ಸ್ ನ ತಿಂದ್ರೆ ಚೆನ್ನಾಗಂತ ಅನ್ಸುತ್ತೆ. ಅಂಡ್ ನನ್ಗೆ ಬಿಸಿನೀರಲ್ಲಿ ಓಟ್ಸ್ ಹಾಕ್ಮೇಲೆ ಬಾಯ್ಲ್ ಮಾಡ್ತಿರೋ ಸ್ವಲ್ಪ ಒಂಚೂರು ಅದಕ್ಕೆ ಯಾಲಕ್ಕಿ ಕಾಯಿ ಪುಡಿ ಹಾಕಿದ್ರೆ ಓಟ್ಸ್ ಇನ್ನ ತುಂಬಾ ಚೆನ್ನಾಗಿರುತ್ತೆ. ನನ್ಗೆ ಆ ತರ ಓಟ್ಸ್ ಇಷ್ಟ. ಅಂದ್ರೆ ಬಿಸಿನೀರ್ ಕುದಿಯುತ್ತಾ ಇರ್ಬೇಕು, ಓಟ್ಸ್ ಹಾಕ್ಬೇಕು ಅಂಡ್ ಯಾಲಕ್ಕಿ ಪೌಡರ್ ಸ್ವಲ್ಪ ಹಾಕ್ಬೇಕು. ಫ್ರೂಟ್ಸ್ ಅಂತ ಆಡ್ ಮಾಡ್ಕೊಳ್ತೀನಿ, ಇಲ್ಲ ಅಂದ್ರೆ ಹನಿ ಏನಾದ್ರು ಆಡ್ ಮಾಡ್ಕೊಂಡು ತಿಂತೀನಿ. ಸೊ ಇವಾಗ ಇನ್ನ ಓಟ್ಸ್ ನನಗೆ ಮಾಡ್ಕೊಳ್ಬೇಕು. ಸರಿ, ವಾಕ್ ಮಾಡುವ. ಬೆಳಗ್ಗೆ ಹೊತ್ಲು ನಾನು ಟೈಮ್ ಕೊಟ್ಕೊಳೋದಂದ್ರೆ ತುಂಬಾನೇ ಇಷ್ಟ ನನಗೆ. ಬಿಸಿನೀರು ಕುಡ್ಕೊಂಡು ವಾಕ್ ಮಾಡೋದು ಒಂಥರ ಪೀಸ್ ಆಗಿ ಅನಿಸ್ತಾ ಇರುತ್ತೆ. ಆ್ಯಂಡ್ ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಬಿಡ್ತೀನಿ ಒಂದೊಂದು ಸತಿ. ಅದು ತುಂಬಾನೇ ನನಗೆ ಚೆನ್ನಾಗಂತ ಅನಿಸುತ್ತೆ. ಇನ್ನು ನಮ್ಮ ಟೆರೆಸ್ ಮೇಲೂ ಅಷ್ಟೇ ಬೆಳಗ್ಗೆ ಹೊತ್ಲು ಹಕ್ಕಿಗಳ ಸೌಂಡು, ತಂಪಾಗಿ ಗಾಳಿ ಬೀಸ್ತಾ ಇರುತ್ತೆ. ಆಲ್ಮೋಸ್ಟ್ ನಾನು 1 hour ಮೇಲೆ ವಾಕ್ ಮಾಡಿದ್ದೀನಿ ಅವತ್ತು. ಇನ್ನ ವಾಕ್ ಎಲ್ಲ ಮುಗಿಸ್ಕೊಂಡ್ ಬಂದಾದ್ಮೇಲೆ ಇನ್ನ ಡೈರೆಕ್ಟ್ ಕಿಚನ್ಗೆ ಹೋದೆ ಬ್ರೇಕ್ಫಾಸ್ಟ್ ನ ಪ್ರಿಪೇರ್ ಮಾಡೋಣ ಅಂತ ಹೇಳ್ಬಿಟ್ಟು. ವಾಕ್ ಹೋಗೋಕ್ಕಿಂತ ಮುಂಚೆ ಬೇಡ್ಗೆ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ಸೋಕ್ ಮಾಡಿಟ್ಟು ಹೋಗಿದ್ದೆ, ಅದು ಸಾಫ್ಟ್ ಆಗಿತ್ತು. ಫಸ್ಟ್ ಕೆಂಪು ಚಟ್ನಿನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಡ್ಗೆ ಮೆಣಸಿನ್ಕಾಯಿ, ಒಂದು 5 ಎಸ್ಲು ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಇಷ್ಟನ್ನು ಹಾಕೊಂಡು ನುಣ್ಣಗೆ ರುಬ್ಕೊಂಡೆ.
ಈ ಕೆಂಪು ಚಟ್ನಿಗೆ ಫುಡ್ ಕಲರೇ ಹಾಕಿಲ್ಲ, ಬೇಡಿಗೆ ಮೆಣಸಿನ್ಕಾಯಿನೇ ಅಷ್ಟು ಚೆನ್ನಾಗಿ ಕಲರ್ ಕೊಟ್ಟಿದೆ. ಇನ್ನು ಕೆಂಪು ಚಟ್ನಿ ಎಲ್ಲ ರುಬ್ಕೊಂಡಾದ್ಮೇಲೆ ಕುಕ್ಕರ್ ಪ್ರೆಷರು ಅಷ್ಟೇ ಕಮ್ಮಿ ಆಗಿತ್ತು. ಫಸ್ಟ್ ಆಲೂಗಡ್ಡೆ ಪಲ್ಯ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಆಲೂಗಡ್ಡೆ ಸಿಪ್ಪೆನೆಲ್ಲ ಬಿಡಿಸ್ಕೊಂಡು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲದನ್ನು ಹೆಚ್ಕೊಳ್ತಾ ಇದ್ದೆ. ಈ ಮಧ್ಯದಲ್ಲಿ ನಮ್ಮ ಅಮ್ಮನ ಜೊತೆ ಮಾತಾಡೋದು, ಇಲ್ಲ ನನ್ನ ತಂಗಿ ಜೊತೆ ಮಾತಾಡೋದು, ಈ ಥರ ಮಾಡಿಕೊಂಡು ಅಡುಗೆ ಮಾಡ್ಕೊತೀನಿ ಬೆಳಗ್ಗೆ ಹೊತ್ತು. ಮೋಸ್ಟ್ ಆಫ್ ದಿ ಟೈಮ್ ನನಗೆ ಬೆಳಗ್ಗೆ ಹೊತ್ತಲೇ ಸ್ವಲ್ಪ ಟೈಮ್ ಸಿಗುತ್ತೆ ನನ್ನ ತಂಗಿ ಜೊತೆ ಮಾತಾಡೋಕ್ಕೆ, ಇಲ್ಲ ನಮ್ಮ ಅಮ್ಮನ ಜೊತೆ ಮಾತಾಡೋಕ್ಕೆ. ನೈಟ್ ಹೊತ್ತು ಮಾತಾಡ್ತೀರಿ, ಬಟ್ ಬೆಳಗ್ಗೆ ಹೊತ್ತು ನನಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡೋವಾಗ ಈ ಥರ ಮಾತಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡ್ತೀನಿ. ಸೊ ನನಗೆ ಗೊತ್ತೇ ಆಗಲ್ಲ ಎಷ್ಟು ಬೇಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಆಗಿಬಿಟ್ಟಿರುತ್ತೆ. ನನಗೆ ದೋಸೆ ಮಾಡಿದ್ರೆ ಆಲೂಗಡ್ಡೆ ಪಲ್ಯ ಅಂತೂ ಮ್ಯಾಂಡೇಟ್ರಿ ಆಗಿರಬೇಕು. ಆಲೂಗಡ್ಡೆ ಪಲ್ಯ ಇದ್ರೇನೆ ನನಗೆ ದೋಸೆ ತಿಂದಂಗಂತ ಅನಿಸುತ್ತೆ. ಇನ್ನು ಚಟ್ನಿಗೆ ಹುರ್ಕೊಂಡಿಟ್ಟಿರೋದೆಲ್ಲ ತಣ್ಣಗಾಗಿತ್ತು, ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಚಟ್ನಿನ ಮಾಡ್ಕೊತಾ ಇದ್ದೀನಿ. ಬಿಸಿದೇ ಹಾಕ್ಕೊಂಡ್ರೆ ಮಿಕ್ಸಿ ಹಾಳಾಗುತ್ತೆ ಅಂದ್ಬಿಟ್ಟು ನಮ್ಮಮ್ಮ ತಣ್ಣಗಾದ್ಮೇಲೆ ಹಾಕ್ಬೇಕು ಅಂತ ಹೇಳ್ತಾ ಇರ್ತಾರೆ. ಕುಡಿತೀಯ ಬಿಡಮ್ಮ ನೀನಂತ. ಯಾಕೋ ನಡುವೆ ಕೊತ್ಮೀರಿ ಅಂದ್ರೆ ಇಷ್ಟ ಆಗ್ಬಿಟ್ಟಿದೆ. ಮಾತಾಡ್ಕೊಂಡೆ ಆಲೂಗಡ್ಡೆ ಪಲ್ಯ, ಚಟ್ನಿ ಎಲ್ಲ ರೆಡಿ ಆಯ್ತು. ಇನ್ನ ದೋಸೆ ಒಂದೇ ಹಾಕೋದ್ ಬಾಕಿ ಇತ್ತು. ಬಿಸಿ ಬಿಸಿ ಹಾಕೊಂಡು ತಿನ್ನಬೇಕಾದ್ರೇನೆ ಬಿಸಿ ಬಿಸಿ ಹಾಕೊಂಡು ತಿಂದ್ರೇನೆ ಚೆನ್ನಾಗಿರುತ್ತೆ. ದೋಸೆ ಬ್ಯಾಟರ್ ಹಾಕ್ಬಿಟ್ಟು ಕೆಂಪು ಚಟ್ನಿ ಹಾಕಿ ಅದ್ರ ಮೇಲೆ ಪಲ್ಯ ಹಾಕಿ ತುಪ್ಪ ಹಾಕೊಂಡು ತಿಂತಾದ್ರೆ ನಿಜವಾಗ್ಲೂ ಹೋಟ್ಲ್ ಥರನೇ ಫೀಲ್ ಆಯಿತು ನನಗೆ. ಮಸಾಲೆ ದೋಸೆ ತಿನ್ಬೇಕಾದ್ರೆ ಅಷ್ಟು ಚೆನ್ನಾಗಿ ಬಂದಿತ್ತು ಮಸಾಲೆ ದೋಸೆ. ಎಲ್ಲದೂ ಪರ್ಫೆಕ್ಟ್ ಆಗಿತ್ತು. ಕೆಂಪು ಚಟ್ನಿ, ಆಲೂಗಡ್ಡೆ ಪಲ್ಯ, ಚಟ್ನಿ ಸಖತ್ತಾಗಿತ್ತು ಬ್ರೇಕ್ಫಾಸ್ಟು. ನಾನು ಅಡುಗೆ ಚೆನ್ನಾಗಿ ಮಾಡಲ್ಲ ಅಂತ ಹೇಳ್ಬಿಟ್ಟು ನನ್ನ ತಂಗಿ ನನ್ನ ರೇಗಿಸ್ತಾ ಇದ್ಲು, ಅದಕ್ಕೆ ನಾನು ಅವಳನ್ನ ರೇಗಿಸ್ತಾ ಇದ್ದೆ. ಇದೇ ಥರ ಫನ್ ಕಾನ್ವರ್ಸೇಷನ್ ನಮ್ಮಿಬ್ಬರ ಮಧ್ಯೆ ಯಾವಾಗಲೂ ನಡೀತಾ ಇರುತ್ತೆ. ಅದಕ್ಕೆ ಇವಾಗ ನೀನು ನನ್ನ ರಿಕ್ವೆಸ್ಟ್ ಮಾಡ್ಕೊ, ಅವಾಗ ನಿನಗೆ ಮಾತ್ರೆ ಕೊಡ್ತೀನಿ. ನಿಜವಾಗ್ಲೂ ಬೇಬಿ, ನೀನು ನನ್ನ ರಿಕ್ವೆಸ್ಟ್ ಮಾಡಿಕೊಂಡು ಅಕ್ಕ ಸಾರಿ ರಸ ಚೆನ್ನಾಗಿತ್ತು ನೀನು ಮಾಡಿರೋದು ಅಂತ ಹೇಳಿದ್ರೆ ನಾನು ಅಲ್ಲಿ ನೋವು ಮಾತ್ರೆ ಕೊಡ್ತೀನಿ. ಇಲ್ಲ ನಾನು ಕೊಡಲ್ಲ ಅಲ್ಲಿ ನೋವು ಮಾತ್ರೆ. ಹಾಂ ಕೇಳಲ್ಲ ನೀನು ಹಂಗಾದ್ರೆ? ಹಾಂ ಅಲ್ಲಿ ನೋವು ಬಂದ್ರೇನು ಪರವಾಗಿಲ್ಲ, ನೀನ್ ಇದು ಅಂತ ಕೇಳಲ್ಲ ಇವಾಗ ಹಂಗಾದ್ರೆ. ಹಂಗೆ ಈ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೆ ನೆಕ್ಸ್ಟ್ ಲಾಗ್ ಜೊತೆ ಮೀಟ್ ಮಾಡ್ತೀನಿ. ಬಾಯ್.